ನಮಸ್ಕಾರ ಸ್ನೇಹಿತರೆ, ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಡೆಫಿನೆಟ್ಲಿ ಚೆನ್ನಾಗಿರ್ತೀರಾ. ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿರ್ರಿ, ಯಾಕಂದರೆ ಇರೋದು ಲೈಫ್ ಒಂದೇ ಅಲ್ವಾ. ಸೊ ಅಲ್ಲಿವರೆಗೂ ನನ್ನ ವೀಡಿಯೋಸ್ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಇವತ್ತೊಂದು ಹೊಸ ವ್ಲಾಗ್ ಜೊತೆ ನಾನು ಬರ್ತಾಯಿದ್ದೀನಿ. ಅದೇನಪ್ಪ ಅಂತಂದರೆ ಕೊನೆವರೆಗೂ ನೋಡಿ, ಮಜಾ ಬರುತ್ತೆ. ಪೆಟ್ರೋಲ್ ಹಾಕ್ಸ್ಬೇಕು ನೋಡಿಲಿ, ಪಕ್ಕ 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 ಅಂತ ಐತೆ. ಸೊ ವೆಲ್ಕಮ್ ಮಾಡ್ಕೊಳ್ಳೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಣ್ಣ ನುಗ್ಗಿಸ್ಬಿಡೋಣ ಇತ್ಲಾಗೆ. ನಿಮ್ಮೆಲ್ಲರ ಪ್ರೀತಿಗೆ ನಾನು ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ಗೆ. ಹೀಗೆ ನಿಮ್ಮ ಪ್ರೀತಿ ಸಪೋರ್ಟ್ ನನ್ನ ಮೇಲಿರಲಿ. ಸಪೋರ್ಟ್ ಮಾಡ್ತೀರಾ ಡೆಫಿನೆಟ್ಲಿ. ನಾನು ಕಂಟೆಂಟ್ಸ್ ಕೊಡಬೇಕಷ್ಟೇ ಅಲ್ವಾ. ಇವತ್ತು ನಾನು ಹೋಗ್ತಿರೋ ಜಾಗದ ಬಗ್ಗೆ ಜಾಸ್ತಿ ಏನು ಮಾತಾಡೋಲ್ಲ. ಇವತ್ತು ನಾನು ಹಾಸನಕ್ಕೆ ಹೋಗ್ತಾಯಿದ್ದೀನಿ. ಹಾಸನದಲ್ಲಿ ಆ್ಯಕ್ಚುಲಿ ನಮ್ಮ ಅಣ್ಣನೂರು. ಅಲ್ಲಿಗೆ ಏನಕ್ಕೆ ಹೋಗ್ತಾಯಿದ್ದೀನಿ ಅಂದರೆ, ನಾನು ಸೀಗೆಗುಡ್ಡ ಹೋಗಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ವಿ. ಪ್ಲ್ಯಾನ್ ಏನು ಇರಲಿಲ್ಲ ಆ್ಯಕ್ಚುಲಿ. ಹೋಗಬೇಕು ಯಾವುದಾದ್ರು ಪ್ಲೇಸ್ ಇದ್ದರೆ ಹೇಳು ಹಾಸನಕ್ಕೆ ಅಂತ ಹೇಳಿದ್ದೆ. ಅಣ್ಣ ಹೋಗೋಣ ನಮ್ಮೂರಿಗೆ ಬಾ ಅಂತ ಇದ್ದ. ಯಾವ್ದಾದ್ರು ಪ್ಲೇಸ್ ಇದ್ದರೆ ಹೇಳೋಣ, ಕಂಟೆಂಟು ಆಗುತ್ತೆ ಅಂತ ಹೇಳಿದ್ದೆ. ಸೊ ಅದಾದಮೇಲೆ ಹುಡುಕಿ ಒಂದು ಸೀಗೆಗುಡ್ಡ ಕನ್ಫರ್ಮ್ ಮಾಡ್ಕೊಂಡ್ವಿ. ಸಿಕ್ಕಾಪಟ್ಟೆ ಮಳೆ ಆಗ್ತಿರತ್ತೆ ಇವಾಗ್ಲೂ ಅಂತಂದು. ಹೌದಾ, ಹಾಗಾದರೆ ಹೋಗೋಣ, ಮಳೆ ಇದ್ದಲ್ಲಿ ನಾವಿರಬೇಕಲ್ವ ಅಂತಂದ್ಬಿಟ್ಟು ಪ್ಲಾನಿಂಗ್ ಮಾಡಿದ್ವಿ. ಬಟ್ ಇವತ್ತು ಅದು ಎಕ್ಸಿಕ್ಯೂಷನ್ ಆಗ್ತಾ ಇದೆ. ಐ ಆಮ್ ಹ್ಯಾಪಿ. ನೀವು ಹ್ಯಾಪಿ ಆಗಿದ್ದರೆ ನಾನು ಹ್ಯಾಪಿ ಅಷ್ಟೆ. ನಿಂಗೆ ಹಾಸನಲ್ಲಿ ಮಳೆ ಅಲ್ಲ. ಹಾಸನಾಂಬೆ ನೋಡಬೇಕು ಅನ್ನೋ ಒಂದು ಆಸೆ ಇದೆ. ಅದು ಯಾವಾಗ ಇಡೋರೋ ಗೊತ್ತಿಲ್ಲ. ಹಾಸನಾಂಬೆ ವರ್ಷದಲ್ಲಿ 1 ವೀಕ್ ಏನೋ ಅಷ್ಟೇ ಓಪನ್ ಇರುತ್ತೆ. ಅದು ನಾವು ಹೋಗೋ ಟೈಮಲ್ಲಿ ಓಪನ್ ಇರಲ್ಲ. ಇವಾಗ ನೋಡೋಣ, ಹೋದಾಗಲೇ ಏನಾಗುತ್ತೆ ಅಂತ. ಸೊ ಬನ್ನಿ. ಇಲ್ಲೊಂದು ಫೋಟೋ ನೋಡಿದೆ, ಬೆಟ್ಟದವು. ನಮ್ಮ ಅಪ್ಪು ಬಾಸ್ಗೆ ನಮಸ್ಕಾರ ಗುರು. ದೇವರು ನಮಗೆ. ಬಾಸ್, ವಿ ಲವ್ ಯು ಫಾರ್ ಎವರ್ ಬಾಸ್. ಬೆಲೆ ಕಟ್ಟಲಾಗದ ಬೆಟ್ಟದ ಹೂವು. ಟಚ್ ಮಾಡ್ಬಿಟ್ರಿ. ದಾನ ಮಾಡು ಕಾಣದ ಹಾಗೆ, ಸಾಧನೆ ಮಾಡು ಅಪ್ಪು ಹಾಗೆ. ವಾಹ್, ಕ್ಯಾ ಲೈನ್ ಹೇ. ಆ ಅಣ್ಣ ನಾನು ಮಾತಾಡಿಸ್ಲೇಬೇಕು. ಕೆಳಗಡೆ ನಮ್ಮ ಶಂಕರಣ್ಣ ಅವರೇ, ಮೇಲ್ಗಡೆ ನಮ್ಮ ಬಾಸ್ ಅವರೇ. ಇದು ಇನ್ನೇನು ಬೇಕು, ಹೆವಿ ವೈಬು. ಆ ಅಣ್ಣಗೊಂದು ನಾಯಿ ಹೇಳ್ಬೇಕು, ಅದಕ್ಕೆ ಸುಮ್ಮನಾದೆ ನಾನು. ಅವಣ್ಣ ಫೋನ ಮಾತಾಡ್ತಾ ಇದ್ದೆ. ಸಾಕತ್ತಾಗೈತೆ. ಸಾಕತ್ತು ಇಷ್ಟ ಆಯಿತು ನನಗಂತೂ. ಕಳೆದೋಗ್ಬಿಟ್ಟೆ ಗೈಸ್. ಫೈನಲಿ ಅವಣ್ಣಂಗೆ ಒಂದು ಹೇಳ್ಬಿಟ್ವಿ, ಖುಷಿಯಾಗೋಯ್ತು. ಟೀ ಕುಡಿಬೇಕಂಡ್ರೆ ಟೀ. ಆ್ಯಕ್ಚುಲಿ ಏನಪ್ಪ ಅಂದರೆ, ಗಾಡಿ ವಾಶ್ ಮಾಡಿಸಿದ್ದೀನಿ ಆಯಿತಾ. ಗಾಡಿ ವಾಶ್ ಮಾಡಿಸಿದ್ರು ಅಗೇನ್ ಸೇಮ್ ಗಲೀಜಾಗುತ್ತೆ. ಬಂಗಾರ. ಹಾಂ, ಜಂಪ್ ಮಾಡು. ಹಾಂ, ನೀನು ಜಂಪ್ ಮಾಡು. ಬಸ್ರಿ ಹೆಂಗ್ಸಿದಂಗಿದ್ಯಣ್ಣ. ಬಸ್ರಿ ಹೆಂಗ್ಸ್ ಬಂದಂಗೆ ಗೊತ್ತಿಯಲ್ಲೋ. ಅಯ್ಯ ಹೋಗ, ಇವನಿಗೆ ಹೊಡೆಯ ಅವನಿಗೆ. ನೀನು ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಟೀ ಕುಡಿಯೋಣ ತಿಂಡಿ ತಿನ್ನ. ಲೈಟ್ ಬತ್ತಾಯ್ತಾ? ಅದೇ ನಾನು. A few moments later. ಈಗ ಟೈಮ್ 8 ಗಂಟೆ. ನಾವು ಆ್ಯಕ್ಚುಲಿ ಪ್ಲ್ಯಾನಿಂಗ್ ಮಾಡ್ದಂಗಂತೂ ಯಾವತ್ತೂ ಎಕ್ಸಿಕ್ಯೂಷನ್ ಆಗ್ತಾಯಿಲ್ಲ. ಪ್ಲ್ಯಾನಿಂಗ್ ಹಾಕಿದ್ದು 6:30ಗೆ ನಾವು ಇಲ್ಲಿಂದ ಹೊರಡಬೇಕು ಅಂತ. ಬಟ್ ಆಗ್ತಾಯಿಲ್ಲ. ಓಕೆ, ಏನೂ ಮಾಡೋಕ್ಕಾಗಲ್ಲ. ನಾನು ಆಫೀಸಿಂದ
ಮಾರ್ನಿಂಗ್ 6ಗೆ ಬಂದು ನಾನು ಅಣ್ಣ ಫ್ರೆಶ್ ಅಪ್ ಆಗಿ ಸ್ವಲ್ಪ ಚೈನ್ ಲೂಪ್ ಮಾಡಬೇಕಿತ್ತು, ಅದನ್ನು ಮಾಡಿ ಅದೆಲ್ಲ ರೆಡಿ ಮಾಡೋಷ್ಟರಲ್ಲೇ ಆಗೋಯ್ತು. ಅದಾದ ನಂತರ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೊರಡೋಷ್ಟರಲ್ಲಿ 7:30 ಏನೋ ಆಗೋಯ್ತು. ಇಲ್ಲಿ ಇವಾಗ ನೆಲಮಂಗ್ಲ ಹತ್ರ ಬಂದಿದ್ದೀವಿ. ನೆಲಮಂಗ್ಲ ಹತ್ರ ಅಂತೂ ಇಲ್ಲ, ಇನ್ನೂ ದೂರ ಇದೆ. ಇಲ್ಲೊಂದು ಆಂಜನೇಯ ಟೆಂಪಲ್ ಇದೆ ನೆಲಮಂಗ್ಲ ಹತ್ರ, ಆಯಿತಾ. ನನಗಂತೂ ತುಂಬ ಇಷ್ಟ, ಆಂಜನೇಯ ಅಂದ್ರೇ ಪ್ರಾಣ. ಅಂಥದ್ರಲ್ಲಿ ನಮ್ಮ ಆಂಜನೇಯ ದೇವಸ್ಥಾನ ಎದುರುಗಡೆ ಕಂಡ್ರೆ ಬಿಡ್ತೀವ, ಒಂದು ವಿಸಿಟ್ ಹಾಕ್ಬಿಟ್ಟು ಜಯ ಆಂಜನೇಯ ಕಾಪಾಡಪ್ಪ. Few inches later. ಸೊ ಟಿಫನ್ ಮುಗಿದು ಇವಾಗ ಫೋನ್ ಕ್ಯಾಮ್ರಾ ಸ್ವಲ್ಪ ಚಾರ್ಜ್ ಆಗಬೇಕು. ಚಾರ್ಜ್ ಎಲ್ಲ ಮುಗಿದ್ಮೇಲೆ ಅಲ್ಲಿ ಹೋಗಿ ಲೊಕೇಶನ್ಗೆ ಹೋಗಿ ವೀಡಿಯೋನ ಶುರು ಮಾಡೋಣ. ಇವಾಗ ಎಷ್ಟು ಚಾರ್ಜ್ ಐತೆ, ಫುಲ್ ಚಾರ್ಜ್ ಆಗಬೇಕು, 50+ ಏನೋ ಇದೆ. ಓಕೆ, ಫುಲ್ ಆಗೋವರೆಗೂ ವೆಯ್ಟ್ ಮಾಡೋಣ. ನಾವು ಜರ್ನಿ ಸ್ಟಾರ್ಟ್ ಮಾಡಬೇಕು. ಓಕೆ, ಮುಂದೆ ಸಿಗೋಣ. ಟಿಫನ್ ಮುಗಿಸಿದ್ವಿ. ಹೆಂಗಿದೆ ಟಿಫನು? ಸೂಪರ್. ನೀನು ಸರಿ ಕಾಣ್ತಿಲ್ಲ ಬಾ ಈ ಕಡೆ. ಹಾಂ, ಹೆಂಗಿತ್ತು ಟಿಫನು? ಸೂಪರ್, ಚೆನ್ನಾಗಿದೆ. ಚೆನ್ನಾಗಿತ್ತಾ? ಜೋರಾಗಿ ಹೇಳು. ಚೆನ್ನಾಗಿದೆ. ಯಾಕೆ ಕೇಳೋದ್ವಾ? ಸೂಪರ್. ಸಾ ಇನ್ನು ಅರ್ಧ ದಾರಿವರೆಗೂ ಬಿಡ್ತೀನಿ ಅಂದ ನಂತ ವಿದ್ದಿದ್ದು 15 ರೂಪಾಯಿ 2 ಟೊಮೊಟೊ ಸಾ. ಹೆಂಗಿತ್ತ ಟಿಫನು? ಪ್ಲೀಸ್ ನಿಮ್ಮ ಆನೆಸ್ಟ್ ರಿವ್ಯೂ ಪ್ಲೀಸ್. 2 ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಸೊ ಇಷ್ಟೇ ವಿಷಯ, ಮುಂದೋಗಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. One eternity later. ಸೊ ಫೈನಲಿ ವಿ ರೀಚ್ಡ್ ಹಾಸನ್ನ. ಇಲ್ಲಿಂದ 50 ಕಿಲೋಮೀಟರ್ಸ್ ಹೋಗಬೇಕು. ಡೆಫಿನೆಟ್ಲಿ ಇವತ್ತು ನಾವು ನೈಟ್ ರೈಡ್ ಮಾಡ್ತೀವಿ ಬೆಂಗಳೂರಿಗೆ ರಿಟರ್ನು ಪಕ್ಕ. ಎಸ್, 1 ಗಂಟೆ ಪಕ್ಕ, 2.5 ಆಗ್ಬೋದು ರೀಚ್ ಆಗೋಷ್ಟರಲ್ಲಿ. ನೋಡೋಣ. ಫುಲ್ ಟ್ಯಾಂಕು 800 ಮಾರ್ಚ್ ಇದೆ, ಫುಲ್ ಟ್ಯಾಂಕ್ ಬಂದಿತ್ತು. ಬಟ್ ಇಷ್ಟು ಬೇಗ ಖಾಲಿ ಆಗೋದು ಅಂದರೆ ಡೆಫಿನೆಟ್ಲಿ ನಾನು ಅಂದ್ಕೊಂಡಿರಲಿಲ್ಲ. ಏನೂ ಮಾಡೋಕ್ಕಾಗಲ್ಲ, ನೋಡೋಣ ಎಲ್ಲಿವರೆಗೂ ಬರುತ್ತೆ, ಎಲ್ಲಿವರೆಗೂ ಆಗುತ್ತೆ ಅಂತ. ಓಕೆ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಆಫ್ಟರ್ ಬೆಟ್ಟದ ಹತ್ರ ಸಿಗೋಣ. ನೋಡಿ, ಸೀಗೆ, ಇದು ಬಂದ್ಬಿಟ್ಟು ಸೀಗೆ ಅಂತ ಊರು. ಈ ಕಡೆ ಹೋದರೆ ವೀರಾಪುರ ಅಂತ ಮುಂದೆ ಹೋದರೆ ಸಿಗುತ್ತೆ. ಓಕೆನಾ? ಇವಾಗ ನಾವು ಸೀಗೆಯಿಂದ ಮುಂದೆ ಹೋಗಬೇಕು. ಸೀಗೆ ಹೋದರೆ ಆ ಕಡೆ ಸೀಗೆ ಊರು ಸಿಗುತ್ತೆ, ಈ ಕಡೆ ಹೋದರೆ ನಮಗೆ ಟಾಪ್ ಹಿಲ್ ಸಿಗುತ್ತೆ. ಆಫ್ ರೋಡಿಂಗು ಇದೆ ಅಂತ ಅಂದರು ಅಣ್ಣ, ನೋಡಬೇಕು ಆಫ್ ರೋಡಿಂಗ್ ಇದೆಯಾ ಅಂತ. ಆಫ್ ರೋಡಿಂಗು ಟ್ರೈ ಮಾಡೋಣ. ನನ್ನ ಸಾರಥಿನ ತಗೊಂಡು ಆಫ್ ರೋಡಿಂಗು ಟ್ರೈ ಮಾಡೋಣ, ನೋಡೋಣ ಆಫ್ ರೋಡಿಂಗ್ ಆಗತ್ತಾ ಆಗಲ್ಲ ಏನು ಕತೆ. ಲೆಟ್ಸ್ ಸಿ, ಬನ್ನಿ. ನನ್ನನ್ನು ಮುಂದೆ ಮಾಡಿಬಿಡ್ತವ್ರೆ. ದ ವ್ಯೂ ಪಾಯಿಂಟ್ ಈಸ್ ದೇರ್. ನೋಡಿ, ಆ ಟಾಪ್ಗೆ ನಾವು ಹೋಗ್ತಾ ಇರೋದು. ಆಫ್ ರೋಡಿಂಗ್ ಇದೆ ಅಂತ ಅಂತಿದ್ದಾರೆ, ನೋಡೋಣ ಎಷ್ಟು ಮಟ್ಟಿಗೆ ಆಫ್ ರೋಡಿಂಗ್ ಇದೆ ಅಂತ. ಬಟ್ ಏನಪ್ಪ ಅಂದರೆ ಇದು ಹೆಚ್ಚು ಕಡಿಮೆ ನಮ್ಮೂರು ಸೈಡ್ ನೋಡ್ದಂಗೆ ಫೀಲ್ ಆಗ್ತಿದೆ ನನಗೆ. ಯಾಕಂದರೆ ಮನೆಗಳಿದ್ದಾವೆ, ಅದಾದ ನಂತರ ಒಂದು ಸೈಡಲ್ಲಿ ಮನೆಗಳೆಲ್ಲ ಕಂಪ್ಲೀಟ್ಲಿ ಗುಡ್ಡ ಅಥವಾ ಕಾಡು, ಅದೇ ಥರ. ಈ ಕಡೆ ಬಂದಾಗಲೂ ನನಗೆ ಅದೇ ಥರ ಫೀಲ್ ಆಗ್ತದೆ. ಜಸ್ಟ್ ಲೈಕ್ ಆ ಹೋಮ್ ಟೌನ್. ಮಳೆ ಮಲ್ಲೇಶ್ವರ ಬೆಟ್ಟನ ಸೀಗೆ ಗುಡ್ಡ ಅಂತಲೂ ಕರೀತಾರೆ ಅನಿಸುತ್ತೆ, ಗೊತ್ತಿಲ್ಲ. ಹಾಸನದವ್ರು ದಯವಿಟ್ಟು ಕಮೆಂಟ್ ಹಾಕ್ರಿ. ನೋಡ್ಗುರು, ಮಳೆಗಾಲ ಟೈಮಲ್ಲಿ ಈ ಥರ ವ್ಯೂ ಪಾಯಿಂಟಿಗೆ ಬಂದರೆ ಅದೇನೋ ಒಂಥರ ಫೀಲಪ್ಪ. ಕಮೆಂಟ್ ಹಾಕ್ರಿ. ಪ್ರಕೃತಿ ನಮಗೆ ಎಷ್ಟೊಂದು ವ್ಯವಸ್ಥೆನ ಮಾಡಿಕೊಡುತ್ತೆ ಅಲ್ವಾ. ವಾಹ್, ನೋಡ್ರಿ, ಅದರಿಂದ ವಿದ್ಯುತ್ ತಯಾರಿಕೆ ಮಾಡ್ತಾರೆ. ಇದು ವಿಂಡ್ ಪವರ್ ಪ್ಲ್ಯಾಂಟ್ ಇದು. ಓಕೆನಾ? ಡಿಪ್ಲೊಮಾ ಸ್ಟೂಡೆಂಟ್ಸ್ ಡೆಫಿನೆಟ್ಲಿ ನೀವೇ ಹೋಗ್ಬೇಕು ಮುಂದೆ, ನಾವು ರೂಟ್ ನೋಡಿಲ್ಲ. ಇಲ್ಲಲ್ವಾ?
ಬರ್ತಾ ಇದ್ದ ವಿಡಿಯೋ ಮಾಡ್ಕೊಂಡ್ ಬರ್ತಾ ಇದ್ದ ಇಲ್ಲಿಗೆ ಲಾಸ್ಟ್. ಸೊ ಇಲ್ಲೇ ಲಾಸ್ಟು, ಇದೇ ವ್ಯೂ ಪಾಯಿಂಟು, ನೋಡ್ಕೊಂಡು ವಾಪಸ್ ಹೋಗ್ಬೇಕು. ವ್ಯೂ ಪಾಯಿಂಟ್ಗೆ ಹೋಗೋ ದಾರಿ ಅಲ್ಲಿದೆ, ನಮ್ಮನ್ನು ಇಲ್ಲೆಲ್ಲೋ ಡೆಡ್ ಎಂಡ್ ಕರ್ಕೊಬಂದ್ಬಿಟ್ಟು ನಿಲ್ಲಿಸ್ಬಿಟ್ಟವ್ರಪ್ಪ. ಅದು ದಾರಿ ಹೌದಾ ಅಥವಾ ಯಾವ್ದಾದ್ರು ಇದಕ್ಕೆ ಹೋಗ್ತಾಯ್ತಾ? ಸೊ ಎಸ್, ವ್ಯೂ ಪಾಯಿಂಟ್ಗೆ ಹೋಗೋ ದಾರಿ ಇಲ್ಲಿದೆ. ಆ್ಯಕ್ಚುಲಿ ಸುತ್ತಾಕೊಂಡು ಹೋಗಬೇಕು ವ್ಯೂ ಪಾಯಿಂಟ್ಗೆ. ಆಹಾ, ಓಕೆ ಓಕೆ ಓಕೆ. ಡೆಡ್ ಎಂಡ್ ಕರ್ಕೊಬಂದ್ಬಿಟ್ರು ನೋಡ್ರಿ. ವ್ಯೂ ಪಾಯಿಂಟ್ ಸ್ಟಾರ್ಟಿಂಗ್ ಪಾಯಿಂಟ್ ಟಾಪ್ವರ್ಗೂ ಬೈಕ್ಗಳು ಹೋಗುತ್ತೆ. ಓಕೆ, ಡೆಫಿನೆಟ್ಲಿ ವಿಸಿಟ್ ಮಾಡೋರೆಲ್ಲ ಖಂಡಿತ ವಿಸಿಟ್ ಮಾಡಿ. ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ನಾನು ಒಂದು ಪ್ರಾಪರ್ ಲೇನಲ್ಲಿ ತೋರಿಸ್ತೀನಿ ಅಂತ ನೀವು ಅಂದ್ಕೋಬೇಡಿ. ಯಾಕಂದರೆ ನಾನು ಒಂದು ಪ್ಲೇಸನ್ನು ತೊಗೊಂಡ್ರೆ ನಾನು ಚೂಸ್ ಮಾಡ್ಕೋತೀನಿ, ಈ ಪ್ಲೇಸನ್ನು ನಾನು ಕವರ್ ಮಾಡಬೇಕು, ಈ ಪ್ಲೇಸ್ ಬಗ್ಗೆ ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾನು ಆ ಪ್ಲೇಸ್ನ ನಾನು ಒಂದು ಪ್ಲೇಸ್ ಚೂಸ್ ಮಾಡಿಕೊಂಡ್ರೆ ಆ ಪ್ಲೇಸ್ನ ಮಾತ್ರ ತೋರಿಸ್ತೀನಿ. ಆ್ಯಕ್ಚುಲಿ ಅದು ಆಫ್ ರೋಡಿಂಗ್ ಮಾಡಿದಾರಲ್ಲ ರೋಡ್ಗಳು, ಅದು ಬಂದ್ಬಿಟ್ಟು ವಿಂಡ್ ಪವರ್ ಪ್ಲ್ಯಾಂಟ್ನ ಏನಾದರೂ ಪ್ರಾಬ್ಲಮ್ ಆದರೆ, ಅದನ್ನು ಮಷಿನ್ ಪ್ರಾಬ್ಲಮ್ ಆದರೆ ಅದಕ್ಕೆ ಹೋಗೋದಕ್ಕೆ ದಾರಿ ಮಾಡಿರೋದು ಅಷ್ಟೇ. ರೋಡ್ ವ್ಯವಸ್ಥೆ, ರಸ್ತೆ, ಅದಕ್ಕಂತಲೇ ಸಪ್ರೇಟಾಗಿ ಮಾಡಿರೋದು. ಇದು ಬಂದ್ಬಿಟ್ಟು ಬೆಟ್ಟಕ್ಕೆ ಹೋಗೋ ದಾರಿ. ಕಂಪ್ಲೀಟ್ಲಿ ಮಸ್ತಾಗೈತೆ ಸೀರಿಯಸ್ಲಿ. ಒಂದ್ಸರಿ ಕಳೆದೋಗೋದು ಪಕ್ಕ. ನೀವು ಬಂದ್ವಪ್ಪ ನಮ್ಮ ಶಿವಪ್ಪನ ಟೆಂಪಲ್ಗೆ. ಮಳೆ ಮಲ್ಲೇಶ್ವರ ದೇವಸ್ಥಾನ ನೋಡ್ರಿ, ನಮ್ಮ ಶಿವಪ್ಪ ಇಲ್ಲ ಕೂತವನೆ. ಇಲ್ಲಿಂದ ವ್ಯೂ ನೋಡ್ಬೇಕು ನಾವು ಕೆಳಗಡೆ. ನಿಮಗೆ ಕೆಳಗಡೆ ಇವಾಗಲೇ ತೋರಿಸಲ್ಲ, ದೇವಸ್ಥಾನ ಮುಗಿಸ್ಕೊಂಡು ಕಂಪ್ಲೀಟಾಗಿ ತೋರಿಸ್ತೀನಿ. ಶಿವಪ್ಪ ಕಾಣ್ತಿದ್ದಾನಲ್ಲ, ಇಲ್ಲಿ ಶಿವ ಇದ್ದರೆ ವ್ಯೂ ಪಾಯಿಂಟ್ ತೋರಿಸ್ಲಾ ಶಾಕ್ ಆಗ್ತೀರಾ. ದಯವಿಟ್ಟು ಇಂಥ ಪ್ಲೇಸಸ್ಗಳಿಗೆ ಬಂದರೆ ಪ್ಲಾಸ್ಟಿಕ್ನ ಎಲ್ಲಂದ್ರಲ್ಲಿ ಬಿಸಾಕಬೇಡಿ. ಕಂಪ್ಲೀಟ್ಲಿ ನೋಡಿ, ಈ ಪ್ಲೇಸಸ್ನ ನಾವು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಬರ್ತೀವಿ, ಬಟ್ ಇಲ್ಲಿ ಕಂಪ್ಲೀಟಾಗಿ ಬರೀ ಪ್ಲಾಸ್ಟಿಕ್ಗಳನ್ನೇ ತುಂಬಿಸ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ಬಟ್ ನೀವು ಬಂದವರು ದಯವಿಟ್ಟು ಈ ಥರ ಪ್ಲಾಸ್ಟಿಕ್ಗಳನ್ನ ಅಥವಾ ಏನೇ ವೇಸ್ಟ್ಗಳಿದ್ರು ದಯವಿಟ್ಟು ಇಲ್ಲೆಲ್ಲ ಹಾಕಬೇಡಿ. ಅದಕ್ಕಂತ ಪ್ರಾಪರ್ ಪ್ಲೇಸ್ ಇರುತ್ತೆ, ಆ ಪ್ಲೇಸಲ್ಲೇ ಹಾಕಿ. ಎಸ್, ಬರೋರ್ಗೂ ಕೂಡ ಮನಸ್ಸಾಗಲ್ಲ. ಈ ಥರ ತುಂಬ ಗಲೀಜು ತುಂಬಿಕೊಂಡ್ರೆ ನೋಡೋರ್ಗೂ ಇಷ್ಟ ಆಗೋಲ್ಲ. ನಿಮಗೆ ನಿಮ್ಮ ಮನೆ ಗಲೀಜಾಗಿದ್ದರೆ ಎಷ್ಟು ಮಟ್ಟಿಗೆ ಚೆನ್ನಾಗಿ ಅನಿಸುತ್ತೆ ಹೇಳಿ. ದಯವಿಟ್ಟು ನೀವು ಬರೋ ಜಾಗ ಆಗಿರ್ಬೋದು, ಏನೇ ಆಗಿರ್ಬೋದು, ನಿಮ್ಮ ಮನೆ ಅಂತ ತಿಳ್ಕೊಂಡು ಅಲ್ಲಿ ಎಷ್ಟು ನೀಟಾಗಿ ಇಟ್ಕೊತಿರೋ ದಯವಿಟ್ಟು ಬಂದಿರೋ ಜಾಗದಲ್ಲೂ ಕೂಡ ಅಷ್ಟೇ ನೀಟಾಗಿ ಇಟ್ಕೊಳ್ಳಿ. ನಿಮ್ಮಲ್ಲಿ ಇದೊಂದು ನನ್ನ ರಿಕ್ವೆಸ್ಟ್. ಅದು ಬಿಟ್ಟರೆ ವ್ಯೂ ಪಾಯಿಂಟ್ ನೋಡ್ಬೋದು,
ಸಖತ್ ಬಾಂಬಾಗಿದೆ. ಆ್ಯಕ್ಚುಲಿ ಏನಪ್ಪ ಅಂತಂದರೆ ಇದು ಎಲ್ಲ ರೀಸೆಂಟ್ಲಿ ಮಾಡಿರೋದಂತೆ, ಈ ಶಿವನ್ ವಿಗ್ರಹ ಮತ್ತು ಇದೆಲ್ಲ ರೀಸೆಂಟ್ಲಿ ರೆಡಿ ಮಾಡಿರೋದು. ಬಟ್ ಇಲ್ಲಿ ನೀರು ಬರ್ತಾ ಇತ್ತಂತೆ ಮೊದಲಿಂದನೂ. ಇಲ್ಲಿ ಗುಹೆ ತೋರಿಸಿದ್ನಲ್ಲ ನಾನು ಇವಾಗ, ಇಲ್ಲಿ ಮೊದಲಿಂದನೂ ನೀರು ಬರ್ತಾ ಇತ್ತಂತೆ. ಅದಕ್ಕೋಸ್ಕರ ಅದನ್ನೇ ಒಂದು ಆಲ್ಟ್ರೇಷನ್ನಾಗಿ ತೊಗೊಂಡು ಒಂದು ವ್ಯೂ ಪಾಯಿಂಟ್ ಕೂಡ ಮಾಡಿಬಿಟ್ಟು ಈ ಥರ ಒಂದು ಬೆಸ್ಟ್ ಪ್ಲೇಸನ್ನು ಅವರು ರೆಡಿ ಮಾಡಿದ್ದಾರೆ. ಬಟ್ ಇಟ್ಸ್ ರಿಯಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒನ್ಸ್ ವಿಸಿಟ್ ಮಾಡಿ, ವ್ಯೂ ಪಾಯಿಂಟ್ ನೋಡಿದ್ರೆ ಕಳೆದೋಗ್ಬಿಡ್ತೀರಾ ನೀವು. ಸಿಕ್ಕಾಪಟ್ಟೆ ಇಷ್ಟ ಆಯ್ತಪ್ಪ ನನಗಂತೂ. ಇಲ್ಲಿಂದ ವ್ಯೂ ಪಾಯಿಂಟ್ ನೋಡೋದಕ್ಕೂ ಅಲ್ಲೋಗ್ಬಿಟ್ಟು ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ, ಓಕೆನಾ. ಆ್ಯಂಡ್ ಈ ಪ್ಲೇಸಿಗೆ ಬಂದರೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ. ಏನಕ್ಕಂದರೆ ನಮ್ಮ ಶಿವನ ವಿಗ್ರಹ ನೋಡ್ತಿದ್ದಂಗೆ ಏನೋ ಒಂಥರ ಮನಸ್ಸು ನಿರಾಳ ಆಗ್ಬಿಡುತ್ತೆ. ಏನೇ ಮೈಂಡಲ್ಲಿ ಏನೇ ಇದ್ರೂ ಒನ್ಸ್ ಇಲ್ಲಿ ಬಂದು ನಿಂತ್ಕೊಂಡು ಒಂದ್ಸರಿ ಶಿವನ ಮುಖ ನೋಡಿದ್ರೆ ಶಿವ ನೇರವಾಗಿ ಆ ಕಡೆ ನೋಡ್ತಾ ಇರ್ತಾನೆ, ಏನೋ ಒಂಥರ ನೆಮ್ಮದಿ ಸಿಗುತ್ತೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಪ್ಲೀಸ್ ಒನ್ಸ್ ಎಲ್ಲರೂ ವಿಸಿಟ್ ಮಾಡಿ. ಇನ್ನು ನಾವು ಆಫ್ ರೋಡಿಂಗ್ ಹೋಗಬೇಕು. ಆಫ್ ರೋಡಿಂಗ್ ನಮ್ಮ ವ್ಯೂ ಪಾಯಿಂಟ್ಗೆ ಹೋಗ್ಬೇಕು. ಇನ್ನೊಂದು ವ್ಯೂ ಪಾಯಿಂಟ್ ಮೇಲ್ಗಡೆನೆ ಆಫ್ ರೋಡಿಂಗ್ ಮಾಡ್ತಾಯಿದ್ದೀವಿ ನೋಡ್ರಿ. ಬಟ್ ನಾವು ಬಂದಿರೋದು ಸಿಂಗಲ್ ಒಂದು ವ್ಯೂ ಪಾಯಿಂಟ್ ನೋಡೋಣ ಅಂತ. ಇನ್ನೂ ಆ ಕಡೆ ಹೋದರೆ ಇನ್ನೂ ಒಂದೈತೆ, ಮಸ್ತಾಗೈತೆ. ಬಟ್ ಅಲ್ಲಿಗೆಲ್ಲ ಬೇಡ, ಜಸ್ಟ್ ದಿಸ್ ವ್ಯೂ ಪಾಯಿಂಟ್ ಈಸ್ ಎನಫ್ ಫಾರ್ ಅಸ್. ಯಾಕಂದರೆ ತುಂಬ ವೀಡಿಯೋ ಆಗಿದೆ, ಲೆಂತು. ಆಫ್ ರೋಡಿಂಗ್ ಇದೆ, ಡೆಫಿನೆಟ್ಲಿ ಇದೆ ಆಫ್ ರೋಡಿಂಗ್. ಬೆಟ್ಟದವರೆಗೂ ಬರ್ತಿದ್ರೆ ಬೆಟ್ಟದಿಂದ ಈ ಕಡೆ ಆಫ್ ರೋಡಿಂಗ್ ತುಂಬ ಇದೆ. ಡೆಫಿನೆಟ್ಲಿ ನೋಡೋದಕ್ಕೆ ತುಂಬ ಜಾಗಗಳಿದ್ದಾವೆ ನೋಡಿರಿ. ಇಲ್ಲಿಗೆ ಬಂದರೆ ಬಾ ಹಾಕ್ರಿ ಗಾಡಿ ಸೈಡ್ಗೆ. ಹಾಂ ಯಾಕೆ ಅದು ಇಲ್ಲಪ್ಪ, ವ್ಯೂ ಪಾಯಿಂಟ್ ನೋಡ್ತಾ ಇದ್ದೀನಪ್ಪ. ಬೇಜಾರು ಮಾಡ್ಕೊಂಡು ಏನು ಪ್ರಯೋಜನ? ಲೈಫಲ್ಲಿ ಬೇಜಾರುಗಳು ಇರ್ತವೆ ನೋಡ್ರಪ್ಪ. ಕಿತ್ತೋದು ನನ್ನ ಮಕ್ಕಳು ಬಾಟ್ಲಿ ಗಿಟ್ಲಲ್ಲಿ ಇಲ್ಲೇ ಬಿಸಾಕೋರು. ಯಪ್ಪ, ನಾವು ಹೋಗಬೇಕು ಅಣ್ಣ, ನಾವು ಹೋಗ್ಬೇಕಾಗಿದ್ದು ಅಲ್ಲಿ ತಾನೆ. ಇನ್ನು ಮೇಲೆ ಹೋಗುತ್ತಾ ಟಾಪ್ಗೆ? ಹಾಂ, ಅಲ್ಲಿಂದ ಮೇಲೆ ಹೋಗ್ಬೋದಲ್ಲ. ನಾವಿಲ್ಲ, ಸಖತ್ ಗಾಳಿ ಬೀಸ್ತೈತೆ. ನಾನು ಎತ್ಕೋತೀನಿ ತೆಗೆ. ನೋಡಿ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಿದ್ದಿರೋ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ನಾನು ನಿಮ್ಮ ಮುಂದೆ ತರ್ತೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಸಿ ಯು.